ಅಯ್ಯೋ ನನಗೂ 40 ಆಯ್ತಲ್ಲ. ನನ್ನ ತಲೆ ಕೂದಲು ಬೆಳ್ಳಗಿರುತ್ತೆ, ಗಿರೆ ಹೇರೆಲ್ಲ ಇರುತ್ತಲ್ವಾ. ನಾನು ಒಂಚೂರು ಅದು ಇದು ಒಂಚೂರು ಬಳ್ಕೊಳೋಣ ಅಂತ ಮೆಹಂದಿ ಕಲಿಸ್ತಾ ಇದ್ದೀನಿ. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ. ಇದಕ್ಕೆ ನಾನು ಹೇಳ್ದಂಗೆ ನನಗೆ ಜಾಸ್ತಿ ಗ್ರೇ ಹೇರ್ಸ್ ಇಲ್ಲ, ಗ್ರೇ ಹೇರ್ಸೇ ಇಲ್ಲ ಅಂದ್ಕೊತೀನಿ. ಮತ್ತು ಈಗ ಇಲ್ಲ ಅಂದು ಮತ್ತೆ ಬಂದ್ಬಿಟ್ಟಾತು. ಗ್ರೇ ಹೇರ್ಸ್ ಇಲ್ಲ ನನಗೆ, 40 ವರ್ಷ ಆದ್ರೂ ಗ್ರೇ ಹೇರ್ಸ್ ಇಲ್ಲ. ಯಾಕೆ ಕಾರಣ ಅಂದರೆ ಇದು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಮತ್ತು ಇದಕ್ಕೆ ಏನೇನು ಹಾಕಿ ಕಲಿಸ್ತೀನಿ. ಆಮೇಲೆ ಅಲ್ಲಿ ಇಲ್ಲಿ ಹೇಳ್ತಾರಲ್ಲ, ಆ ಥರ ಎಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ, ಟೆನ್ಷನ್ ಮಾಡ್ಕೊಬಾರ್ದು. ಏನು ನಮಗೆ ಬಂದಂಗೆ ನಾವು ಮಾಡಬೇಕು. ಒಂದು ಸಲ ಕೆಟ್ಟೋಗುತ್ತೆ, 2 ಸಲ ಕೆಟ್ಟೋಗುತ್ತೆ, ಬಂದೇ ಬರುತ್ತೆ. ಇದು ಪಾರ್ಲರಲ್ಲಿ ಹೇಳ್ತಾರೆ, ಕಲರ್ಸ್ ಮಾಡೋಕ್ಕೆ ಹೋದಾಗ ಮೆಹಂದಿ ಹಾಕಿದ್ದೀರಾ ಮೇಡಮ್, ಮೆಹಂದಿ ಹಾಕಬಾರ್ದು ಮೆಹಂದಿ ಕೂದಲಿಗೆ ಅಂತ ಹೇಳ್ತಾರೆ. ಮೆಹಂದಿ ಹಾಕಿದ್ಮೇಲೆ ನನ್ನ ಕೂದಲು ಚೆನ್ನಾಗಿದ್ದು, ಸ್ಮೂತಾಗಿದ್ದು, ಸ್ವಲ್ಪ ಗ್ರೋತ್ ಆಗಿದ್ದು, ಒಂಥರ ಕಟರ್ ಥರ ಅಂತೀವಲ್ಲ, ಹಳ್ಳಿ ಭಾಷೆಯಲ್ಲಿ ಹೇಳ್ಬಿಡ್ತೀನಿ, ಕಟ್ರ್ ಬಿದ್ದೈತೆ ಕೂದಲು ಬೆಳಿತಾನೆ ಇಲ್ಲ ಅಂತೀವಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಇದೆಲ್ಲ ಹಚ್ಚಿದ ಮೇಲೆ ನನ್ನ ಕೂದಲು ಚೆನ್ನಾಗಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಏನೇನು ಹಾಕ್ತೀನಿ ಏನು ಅಂತ ಎಲ್ಲ